ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು 3 ಸ್ಟೆಪ್ಪಲ್ಲಿ ಕ್ರೋಶೆ ಡಿಸೈನ್ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಲಾಕ್ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು 2 ಟೈಮ್ಸ್ ಲಾಕ್ ಮಾಡಿಕೊಂಡೆ. 2 ಲಾಕ್ ಆದಮೇಲೆ ಈಗ ನಾನು 1 2 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಇಲ್ಲೇನು 2 ಲಾಕ್ಸ್ ಮಾಡಿದ್ವಿ ಅದ್ರ ಪಕ್ಕದಲ್ಲೇ ನೀಡಲ್ನ ಪ್ರಿಕ್ ಮಾಡಿ ದಾರಾನ ತೊಗೊಂಡು ಬರ್ತೀನಿ. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತಾಗ ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಒಂದು ಕಂಬ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ 2 ಲಾಕ್ ಮಾಡಿ 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡೆ ಪಕ್ಕದಲ್ಲೇ. ಡಬಲ್ ಕ್ರೋಶೆಟ್ ಆದಮೇಲೆ 1 2 ಚೈನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಇಲ್ಲೇ ನಾವು 2 ಚೈನ್ ಮತ್ತು ಒಂದು ಡಬಲ್ ಕ್ರೋಶೆಟ್ ಮಾಡಿದ್ದೀವಲ್ಲ ಅದ್ರ ಮಧ್ಯದಲ್ಲಿ ಗ್ಯಾಪ್ ಕಾಣಿಸುತ್ತೆ ನಿಮಗೆ. ಅದರ ಒಳಗಡೆಯಿಂದ ಹೋಗಿ ದಾರ ತರಬೇಕು. ನೀಡಲ್ ಮೇಲೆ ನಮಗೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಒಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ಹಾಗೆಯೇ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 2 ಚೈನ್ ಡಬಲ್ ಕ್ರೋಶೆಟ್ ಮಧ್ಯದ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಎರಡು ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಸೇಮ್ 2 ಚೈನ್ ಡಬಲ್ ಕ್ರೋಶೆಟ್ ಮಧ್ಯದ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಇದೇ ಥರ ಇಲ್ಲಿ ನಾವು 2 ಚೈನ್ ಆದಮೇಲೆ 5 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀವಿ. ಫ್ರೆಂಡ್ಸ್, ತುಂಬ ಈಸಿ ಇದೆ, ಆದಷ್ಟು ಆರಾಮಾಗಿ ಮಾಡ್ಕೋಬೋದು, ಯಾವುದೇ ಥರ ಕನ್ಫ್ಯೂಷನ್ಸ್ ಇರೋದಿಲ್ಲ. ನಾನಿಲ್ಲಿ 5 ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. 5 ಡಬಲ್ ಕ್ರೋಶೆಟ್ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಬರುತ್ತೆ. 1 2 3 4 5 1 2 3 4 5 ನೋಡಿ 5 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ನಾನು ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಏನು ಎಲ್ಲಿಗೆ ಬರುತ್ತೆ ಅಲ್ವಾ, ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡ್ರೆ ಬಟ್ಟೆಗೆ ಎಲ್ಲಿಗೆ ನೀಡಲ್ ಬರುತ್ತೋ ಅಲ್ಲಿಂದ ಸ್ವಲ್ಪ ಸ್ಲ್ಯಾಂಟಾಗಿ ದಾರನ ನೀಡಲ್ನ ಪ್ರಿಕ್ ಮಾಡಿ ಬಟ್ಟೆ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತಾಗ ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮತ್ತು ಇನ್ನೊಂದು ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ವಿ. ಫ್ರೆಂಡ್ಸ್, ಓಕೆ, ಈ ಥರ ಸ್ಲ್ಯಾಂಟಿಂಗ್ ಆಗಿ ಬರುತ್ತೆ. ಹಾಗೇನಿಲ್ಲಿ 1 2 ಚೈನ್ ಮಾಡಿ ಮತ್ತು 5 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೋಬೇಕು. ಸೇಮ್ 2 ಚೈನ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಏನು ಸ್ಲ್ಯಾಂಟಿಂಗಾಗಿ ಡಬಲ್ ಕ್ರೋಶೆಟ್ ಮಾಡಿದ್ವಿ ಅಲ್ವಾ ಅದ್ರ ಒಳಗಡೆಯಿಂದ ದಾರ ತಂದು ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮಾಡಬೇಕು. ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಆಗ ಸ್ಟಾರ್ಟಿಂಗ್ 2 ಲೂಪ್ 1 ಮಾಡ್ಕೋಬೇಕು ಮತ್ತು 2 ಲೂಪ್ 1 ಮಾಡ್ಕೋಬೇಕು. ಇದೇ ಥರ ಇಲ್ಲೂ ಕೂಡ 5 ಸಲ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಈಸಿ ಇದೆ ಡಿಸೈನ್, ಇದು ತುಂಬ ಫಾಸ್ಟಾಗಿ ಆಗುತ್ತೆ ನೋಡಿ. 1 2 3 4 5 ನಾನಿಲ್ಲಿ 5 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಸ್ವಲ್ಪ ಲೆಫ್ಟ್ ಸೈಡಿಗೆ ನೀಡಲ್ನ ಟರ್ನ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಂಡು ಏನಕ್ಕೆ ಅಂದರೆ ಕ್ಲೀನಾಗಿ ಬರಲಿ ಅಂತ ಹೇಳಿ ಸ್ಲ್ಯಾಂಟಿಂಗು ನೋಡಿ. ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಏನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ವಲ್ಪ ಸ್ಲ್ಯಾಂಟಿಂಗಾಗಿ ಬಟ್ಟೆಗೆ ಪ್ರಿಕ್ ಮಾಡಿ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮಾಡ್ಕೋಬೇಕು. ನಾವು ಇಲ್ಲಿ ಪ್ರಾಪರಾಗಿ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕರ್ಲಿಯಾಗಿ ಬರೋದು, ರಿಂಕಲ್ಸ್ ಆಗೋದು ಬಟ್ಟೆ ಆ ಥರ ಎಲ್ಲ ಆಗುತ್ತೆ. ಸೊ ಕ್ಲೀನಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಟ್ಟೆ ರಿಂಕಲ್ಸ್ ಆಗೋ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ನೀವು ಯಾವುದೇ ಡಿಸೈನ್ ಫಸ್ಟು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಆದರೆ ಫಸ್ಟು ಯಾವುದಾದ್ರೂ ಬೇರೆ ಬಟ್ಟೆನಲ್ಲಿ ಹಾಕಿ ಅದಾದಮೇಲೆ ಸೀರೆಗಳಿಗೆ ಹಾಕ್ಬೋದು. ಫ್ರೆಂಡ್ಸ್, ನೋಡಿ ನಾನು ಇದೇ ಥರ ಹಾಗೇನಿಲ್ಲಿ ನೀಡಲ್ ಮೇಲೆ ದಾರ ತಗೊಂಡು ಬಟ್ಟೆಗೆ ಪ್ರಿಕ್ ಮಾಡಿ ಹಾಕ್ಕೊಳ್ತಾ ಹೋಗ್ತೀನಿ. ನಾನು ಫಸ್ಟ್ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಏನಿಲ್ಲ, ಇಲ್ಲಿ ಯಾವ ಥರ ಮಾಡಿದ್ರೆ ಅದೇ ಥರ ಕಂಟಿನ್ಯೂಷನ್ ಮಾಡ್ಕೊಳ್ತಾ ಹೋಗ್ಬೇಕು ಫಸ್ಟ್ ಸ್ಟೆಪ್ ಅಷ್ಟೇ. ನಾನು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇಲ್ಲಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ನಾನು ಇಷ್ಟು ದೂರ ಹಾಕ್ಕೊಂಡು ಬಂದಿದ್ದೀನಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಬೇರೆ ಕಲರ್ ಸಿಲ್ಕ್ ಥ್ರೆಡ್ನ ತೊಗೊತಾ ಇದ್ದೀನಿ. ಇಲ್ಲೇನು ನಾವು ಕಂಬಗಳು ಮಾಡಿದ್ವಿ, ಕಂಬಗಳಿಗೆ ಮುಂಚೆ ಏನು 2 ಚೈನ್ ಮಾಡಿದ್ವಲ್ಲ ಆ 2 ಚೈನ್ ಮೇಲ್ಗಡೆ ಸೆಕೆಂಡ್ ಚೈನ್ಗೆ
ಒಳಗಡೆ ನಾನು ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ದಾರ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇಲ್ಲಿ ನಾನು 2 ಚೈನ್ ಹಾಕ್ತೀನಿ. 1 2 ಚೈನ್ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಏನು 2 ಸಲ ನಾವು 5 ಡಬಲ್ ಕ್ರೋಶೆಟ್ ಮಾಡಿದ್ವಿ ಅಲ್ವಾ, ಅದ್ರ ಮಧ್ಯದ ಗ್ಯಾಪ್ ಒಳಗಡೆಯಿಂದ ಹೋಗಿ ನಾನು ದಾರನ ತೊಗೊಂಡು ಬರ್ತೀನಿ. ದಾರ ತಂದು ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮಾಡ್ತೀನಿ. ಒಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡು ಈಗ 1 2 ಚೈನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಏನು ಡಬಲ್ ಕ್ರೋಶೆಟ್ ಮಾಡಿದ್ವಿ ಅದ್ರ ರೈಟ್ ಸೈಡ್ ಒಳಗಡೆಯಿಂದ ಹೋಗಿ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಆಗ ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮಾಡ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ತರ್ತೀನಿ. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1. ಫಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ 5 ಡಬಲ್ ಕ್ರೋಶೆಟ್ ಮಾಡ್ಕೊಂಡ್ವಿ ಅಲ್ವಾ, ಅದೇ ಥರ ಇಲ್ಲೂ ಕೂಡ 5 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ನೀಡಲ್ ಮೇಲೆ 1 ಟೈಮ್ ದಾರ ತಗೋಬೇಕು. ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ವಾಪಸ್ ತಂದು ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಆಗ 2 ಲೂಪ್ಸ್ 1 ಮತ್ತು 2 ಲೂಪ್ಸ್ 1. ಸೊ ಇಲ್ಲಿ 2 ಚೈನ್ ಆದಮೇಲೆ 5 ಡಬಲ್ ಕ್ರೋಶೆಟ್ ಆಯಿತು. 5 ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ನೆಕ್ಸ್ಟ್ 5 ಡಬಲ್ ಕ್ರೋಶೆಟ್ ಏನಿದೆ ಅದ್ರ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅದ್ರೊಳಗಡೆಯಿಂದ ಹೋಗಿ ದಾರನ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮಾಡ್ಕೋಬೇಕು ಮತ್ತು 2 ಲೂಪ್ 1 ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ 2 ಚೈನ್ 1 2 ಚೈನ್ ಮಾಡಿ ಮತ್ತೆ ಆ್ಯಸ್ ಇಟ್ ಈಸ್ ಡಬಲ್ ಕ್ರೋಶೆಟ್ ಒಳಗಡೆಗೆ ಇಂದ ದಾರ ತಂದು 5 ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಹೋಗಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್ ಡಿಸೈನು. ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ. ಬರೀ ಥ್ರೆಡ್ ವರ್ಕ್ ಇರೋದ್ರಿಂದ ತುಂಬ ಫಾಸ್ಟಾಗಿ ಕೈ ಓಡುತ್ತೆ. ಆ್ಯಂಡ್ ಇದಕ್ಕೆ ಪ್ರೈಸ್ ಕೂಡ ಜಾಸ್ತಿ ತೊಗೋಬೋದು ಆ್ಯಂಡ್ ಟೈಮ್ ಕೂಡ ಬೇಗ. ಅಂದರೆ ಕೆಲವೊಂದಕ್ಕೆ ಪ್ರೈಸ್ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ಅಷ್ಟೇ ವರ್ಕ್ ಇರುತ್ತೆ. ಇದಕ್ಕೆ ಸ್ವಲ್ಪ ಕಡಿಮೆ ವರ್ಕ್ ಇರುತ್ತೆ, ಬಟ್ ಪ್ರೈಸ್ ಕೂಡ ನಾವು ಜಾಸ್ತಿ ತೊಗೋಬೋದು. ತುಂಬ ಗ್ರ್ಯಾಂಡ್ ಲುಕ್ಸ್ ಬರುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ 5 ಡಬಲ್ ಕ್ರೋಶೆಟ್ ಮಾಡಿಕೊಂಡೆ. ಮತ್ತು ಇಲ್ಲಿ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ 5 ಡಬಲ್ ಕ್ರೋಶೆಟ್ ಮಧ್ಯದಲ್ಲಿ ಒಳಗಡೆಯಿಂದ ದಾರ ತಂದು ಮತ್ತೆ ಡಬಲ್ ಕ್ರೋಶೆಟ್ ಮಾಡಿಕೊಂಡು 2 ಚೈನ್ ಹಾಕಿ ಮತ್ತೆ 5 ಡಬಲ್ ಕ್ರೋಶೆಟ್ಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನಾನು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಇವಾಗ ನೋಡಿ ನಾನಿಲ್ಲಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡೋದೆ. ಫುಲ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಸ್ಟೆಪ್ ಈ ಥರ ಬಂದಿದೆ ಸೆಕೆಂಡ್ ಸ್ಟೆಪ್. ಸೊ ಥರ್ಡ್ ಸ್ಟೆಪ್ಪಲ್ಲಿ ಈಗ ಫಸ್ಟ್ ಸ್ಟೆಪ್ಪಲ್ಲಿ ಯಾವ ಕಲರ್ ಥ್ರೆಡ್ ತೊಗೊಂಡಿದ್ವೋ ಅದೇ ಕಲರ್ ಥ್ರೆಡ್ನ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ತಗೊಳ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ ಇಲ್ಲಿ ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಏನು 3 ಚೈನ್ ಹಾಕಿದ್ದೀವಿ ಆ್ಯಂಡ್ ಇಲ್ಲೇನು ಬೇಸ್ ನಾವು ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ವಿ ಅಲ್ಲ ಅದರಿಂದ 1 ಡಬಲ್ ಕ್ರೋಶೆಟ್ ಒಳಗಡೆಯಿಂದ ನೀಡಲ್ನ ಹಾಕ್ಕೊಳ್ತೀನಿ. ನೀಡಲ್ನ ಹಾಕಿ ದಾರ ತೊಗೊಂಡು ಬರ್ತೀನಿ. ದಾರ ತಂದು 1 ಲಾಕ್ ಮಾಡ್ಕೊಳ್ತೀನಿ. 1 ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು 1 2 3 ಚೈನ್ ಮಾಡಿ ಫಸ್ಟ್ ಟಿಪ್ ಡಬಲ್ ಕ್ರೋಶೆಟ್ ಮೇಲ್ಗಡೆ ಟಿಪ್ ಇದೆಯಲ್ಲ ಅಲ್ಲಿಗೂ ಕೂಡ ಒಂದು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಗೂ ಕೂಡ ಒಂದು ಲಾಕ್ ಮಾಡಿಕೊಂಡು ಫಿನಿಶಿಂಗೋಸ್ಕರ ಅಂತ ಹೇಳಿ ನಾನು ಇಲ್ಲಿ ಸರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಆದಮೇಲೆ ಈಗ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಲಾಕ್ ಆದಮೇಲೆ ಇಲ್ಲಿ ನಾನು 1 2 ಚೈನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು 2 ಡಬಲ್ ಕ್ರೋಶೆಟ್ ಆರ್ ಸ್ಲ್ಯಾಂಟಿಂಗ್ ಆರ್ಚ್ ಮಧ್ಯದೊಳಗಡೆಯಿಂದ ದಾರನ ತೊಗೊಂಡು ಬರ್ತೀನಿ. ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮಾಡ್ತೀನಿ. ಒಂದು ಡಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶೆಟ್ ಆದಮೇಲೆ 1 ಮತ್ತು 2 ಚೈನ್ ಮಾಡಿ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಸೇಮ್ ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆ 5 ಡಬಲ್ ಕ್ರೋಶೆಟ್ ಬರೋ ಥರ ಮಾಡ್ಕೊಳ್ತೀನಿ. ಇಲ್ಲಿ ನಾನು ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರನ ತೊಗೊಂಡು ಬರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಆಗುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಡಬಲ್ ಕ್ರೋಶೆಟ್ ಗ್ಯಾಪ್ ಒಳಗಡೆಯಿಂದ ದಾರ ತರಬೇಕು. ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಸ್ಟಾರ್ಟಿಂಗ್ 2 ಲೂಪ್ 1 ಮತ್ತು 2 ಲೂಪ್ 1 ಮಾಡ್ಕೋಬೇಕು. ಇದೇ ಥರ ಇಲ್ಲೂ ಕೂಡ 5 ಡಬಲ್ ಕ್ರೋಶೆಟ್ಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಡಿಸೈನ್ ತುಂಬ ಈಸಿ ಇದೆ ನೋಡಿ. ಈಗ ಎಷ್ಟಾಯಿತು 1 2 3 4 5 ಇಲ್ಲಿ 5 ಡಬಲ್ ಕ್ರೋಶೆಟ್ ಆಯಿತು. 5 ಡಬಲ್ ಕ್ರೋಶೆಟ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟ್ ಇಲ್ಲೇನು 2 ಆರ್ಚ್ ಇದೆ ಅದ್ರ ಮಧ್ಯದೊಳಗಡೆಯಿಂದ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು.
ಸೊ ಇಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವ ಥರ ಮಾಡ್ಕೊಂಡು ಹೋದ್ವಿ ಅಲ್ವಾ, ಅದೇ ಥರ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನಿಮಗೆ ಬೇಕು ಅಂದರೆ ಮಧ್ಯ ಮಧ್ಯೆ ಇಲ್ಲಿ ಬೀಡ್ಸ್ ಕೂಡ ಹಾಕೋಬೋದು, ಇಲ್ಲ ಕುಚ್ಚು ಕೂಡ ಕಟ್ಕೋಬೋದು. ನಾನಿಲ್ಲಿ ವಿತೌಟ್ ಬೀಡ್ ನಾನು ಇಲ್ಲಿ ಡಿಸೈನ್ನ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಬೀಡ್ ಇಷ್ಟ ಇತ್ತು, ಬೀಡ್ ಹಾಕಬೇಕು ಅಂತ ಅನ್ಸಿದ್ರೆ ನೀವು ಪುಟಾಣಿ ಬೀಡ್ಗಳನ್ನ, ಹ್ಯಾಂಗಿಂಗ್ ಬೀಡನ್ನ ಕೂಡ ಹಾಕ್ಬೋದು. ಇದಕ್ಕೆ ಹ್ಯಾಂಗಿಂಗ್ ಬೀಡ್ಗಳೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬೇಕಂದರೆ ಹ್ಯಾಂಗಿಂಗ್ ಬೀಡನ್ನ ಟ್ರೈ ಮಾಡ್ಬೋದು ಈ ಡಿಸೈನಿಗೆ. ಇಲ್ಲಾಂದರೆ ನೀವು ಈ ಡಿಸೈನ್ನ ಫಸ್ಟ್ ಸ್ಟೆಪ್ ಆ್ಯಂಡ್ ಸೆಕೆಂಡ್ ಸ್ಟೆಪ್ಪು ಕೂಡ ಬರೀ ಮಾಡ್ಕೋಬೋದು. ಜಸ್ಟ್ ಒಂದೇ ಸ್ಟೆಪ್ ಆದರೂ ಕೂಡ ಈ ಡಿಸೈನ್ ಚೆನ್ನಾಗಿ ಕಾಣುತ್ತೆ, ಹಾಗೆ ಸೆಕೆಂಡ್ ಸ್ಟೆಪ್ ಆದರೂ ಕೂಡ ಚೆನ್ನಾಗಿ ಕಾಣುತ್ತೆ. ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಸ್ಟೆಪ್ ಬೇಕೋ ಆ ಸ್ಟೆಪ್ನ ನೀವು ಮಾಡ್ಕೊಳ್ತಾ ಹೋಗ್ಬೋದು. ನಾನಿಲ್ಲಿ 3 ಸ್ಟೆಪ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮ್ಗೆ ಯಾರಿಗಾದ್ರು ಕ್ರೋಶ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು, ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಬೇಕು ಅನ್ನೋ ಆಗಿದ್ರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಕ್ರೋಶ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಕೂಡ ತಗೊಳ್ತೀವಿ. ನೆಕ್ಸ್ಟ್ ಬ್ಯಾಚ್ ಬಂದು ಡಿಸೆಂಬರ್ 1, 2025 ಸ್ಟಾರ್ಟ್ ಆಗ್ತಾಯಿದೆ. ಆ್ಯಂಡ್ ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿ. ಗೈಸ್ ಡಿಸೈನ್ ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಕೂಡ ಓವರ್ಲ್ಯಾಪ್ ಈ ಥರ ಎಲ್ಲ ಏನೂ ಆಗಿಲ್ಲ, ತುಂಬ ಕ್ಲಿಯರಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಆ್ಯಂಡ್ ಇಲ್ಲಿ ನಾವು 2 ಕಲರ್ಸ್, ಫಸ್ಟ್ ಕಲರ್ ಏನು ಹಾಕಿದ್ವಿ ಅದೇ ಥರ್ಡ್ ಸ್ಟೆಪ್ಪಲ್ಲಿ ಹಾಕಿದ್ವಿ, ಫಸ್ಟ್ ಸ್ಟೆಪ್ಪಲ್ಲಿ ಏನು ಹಾಕಿದ್ವಿ ಥರ್ಡ್ ಸ್ಟೆಪ್ಪಲ್ಲಿ ಅದೇ ಹಾಕಿದ್ದೀನಿ. ಮಿಡಲಲ್ಲಿ ನಾನು ಚೇಂಜ್ ಮಾಡಿದ್ದೀನಿ. ಸೀರೆಗಳಿಗೆ ನೀವು ಹಾಕೋದಾದರೆ ನಿಮ್ಗೆ ಯಾವ ಥರ ಕಾಂಟ್ರಾಸ್ಟ್ ಕಲರ್ ಸೀರೆಗಿರುತ್ತೆ ಅದನ್ನು ನೋಡ್ಕೊಂಡು ಹಾಕ್ಬೋದು. ಆ್ಯಂಡ್ ಮಿಡಲಲ್ಲಿ ಬೇಕಾದ್ರೆ ನೀವು ಕುಚ್ಚು ಕೂಡ ಕಟ್ಕೋಬೋದು. ಅಂದರೆ ಅಟ್ಲೀಸ್ಟ್ 160 ಎಳೆ ಈ ಥರ ಹಾಕ್ಕೊಂಡು ಕಟ್ಕೊಳ್ಳಿ, ತುಂಬ ಜಾಸ್ತಿ ಹಾಕ್ಬೇಡಿ, ಆವಾಗ ಬೆಂಡ್ ಆಗೋದು ಈ ಥರ ಎಲ್ಲ ಆಗುತ್ತೆ. ಇಲ್ಲ ಅಂದರೆ ಮಧ್ಯದಲ್ಲಿ ಬೀಡ್ಸ್ ಕೂಡ ಹಾಕ್ಬೋದು. ಇಲ್ಲಿ ನಾವೇನು ಡಬಲ್ ಕ್ರೋಶೆಟ್ ಮಾಡ್ಕೊತೀವಿ ಅಲ್ವಾ, ಡಬಲ್ ಕ್ರೋಶೆಟ್ ಮತ್ತು 2 ಚೈನ್ ಮಾಡ್ಕೊಂಡು ಏನು ಕಮ್ಮ ಮಾಡ್ಕೊತೀವಿ ಅಲ್ಲಿ ನೀವು ಬೇಕಾದ್ರೆ ಬೀಡ್ಸ್ಗಳನ್ನ ಹಾಕೋಬೋದು. ನಿಮ್ಗೆ ಬೀಡ್ಸ್ ಇಷ್ಟ ಆದರೆ ಬೀಡ್ಸ್ ಹಾಕ್ಕೊಳ್ಳಿ, ಕುಚ್ಚು ಬೇಕು ಅಂದರೆ 5ಕ್ಕೆ1 ಈ ಥರ ಮಾಡ್ಕೋಬೋದು. ಆ್ಯಂಡ್ ಕಡಿಮೆ ಎಳೆ ದಾರ ಕಟ್ಕೊಳ್ಳಿ, ತುಂಬ ಕಟ್ಕೊಂಡ್ರೆ ಓವರ್ಲ್ಯಾಪ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಮಾಡಿ. ಹಾಗೆ ಯಾರಿಗಾರು ಕ್ಲಾಸಸ್ ಅಟೆಂಡ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂದರೆ ಡಿಸ್ಪ್ಲೇ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.